ಶ್ರೀ ಗುರುಭ್ಯೋ ನಮಃ. ಪೂಜ್ಯರಾದ ಗುರುಗಳಿಗೆ ನಮಸ್ಕರಿಸುತ್ತಾ, ಇದು ನಿಮ್ಮ ಚಕ್ರವರ್ತಿನಿ ಆಸ್ಟ್ರೋ ವರ್ಲ್ಡ್. ನಾನು ನಿಮ್ಮ ನಾಡಿ ಪಂಡಿತ್ ದಿವ್ಯಾ. ಇವತ್ತು ನಾವು ಮಾತಾಡೋಕ್ಕೆ ಹೊರಟಿರೋವಂಥದ್ದು, ಮದುವೆ ಅಂತ ಬಂದಂಥ ಸಂದರ್ಭದಲ್ಲಿ ಯಾವೆಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ತಗೋಬೇಕು, ಯಾಕೆ ಈ ಪ್ರಶ್ನೆಗಳು ತುಂಬ ಮುಖ್ಯ ಆಗುತ್ತೆ ಮುಂದಿನ ಜೀವನದಲ್ಲಿ ಅಂತ ನೋಡೋದಾದರೆ, ಒಂದು, ನಿಮ್ಮ ಸಂಗಾತಿ ಅಂದರೆ ನೀವು ಮದುವೆ ಮಾಡ್ಕೊಳ್ಳೋಂಥ ಹುಡುಗ ಅಥವಾ ಹುಡುಗಿ ಜೀವನ ಪೂರ್ತಿ ನಿಮ್ಮ ಜೊತೆಲಿ ಇರ್ತಾರಾ? ಮೊದಲನೇ ಪ್ರಶ್ನೆಗೆ ಉತ್ತರ ನೀವು ತಗೋಬೇಕು. ಅದಾದಮೇಲೆ ನೆಕ್ಸ್ಟ್, ಅವರು ಧರ್ಮ ಪಾಲನೆ ಮಾಡ್ತಾರೆ. ಅಂದರೆ ಮದುವೆ ಅಂತ ಇದು ಒಂದು ಧಾರ್ಮಿಕ ಸಂಬಂಧ ಆಗುತ್ತೆ. ಯಾಕಂದರೆ ನಾವು ಹೆಂಡ್ತಿನ ಧರ್ಮ ಪತ್ನಿ ಅಂತ ಕರಿತೀವಿ. ಅಂದರೆ ಈ ಧಾರ್ಮಿಕ ಸಂಬಂಧದಲ್ಲಿ ಅವರು ಧರ್ಮ ಪಾಲನೆ ಮಾಡ್ತಾರಾ ಅಥವಾ ಧರ್ಮ ಬಿಟ್ಟು ನಡೀತಾರ? ಈಗ ಗಂಡ ಅಂತ ಬಂದಾಗ ಅವ್ರು ಏನೆಲ್ಲ ಧರ್ಮ ಪಾಲನೆ ಮಾಡಬೇಕು, ಹೆಂಡತಿಯಾಗಿ ಏನು ಧರ್ಮ ಪಾಲನೆ ಮಾಡಬೇಕಾಗತ್ತೆ, ತಂದೆಯಾಗಿ ಅಥವಾ ತಾಯಿಯಾಗಿ ಏನು ಧರ್ಮ ಪಾಲನೆ ಮಾಡಬೇಕಾಗತ್ತೆ, ಅಥವಾ ಮಗಳಾಗಿ, ಮಗನಾಗಿ, ಸೊಸೆಯಾಗಿ, ಅಳಿಯನಾಗಿ ಅಥವಾ ಮೊಮ್ಮಕ್ಕಳಾಗಿ ಧರ್ಮ ಪಾಲನೆ ಮಾಡೋದಿರುತ್ತೆ. ನೀವು ಆರಿಸ್ಕೊಂಡಿರೋವಂಥ ಸಂಗಾತಿ ಈ ಎಲ್ಲ ಧರ್ಮ ಪಾಲನೆಗಳನ್ನ ಮಾಡ್ತಾರಾ, ಮಾಡಲ್ವಾ? ಅದೇ ರೀತಿ ನಿಮ್ಮ ಸಂಗಾತಿ ಅಂದರೆ ಈ ಜಾತಕಸ್ಥರಿಗೆ ಮಕ್ಕಳಾಗುತ್ತಾ ಇಲ್ಲ, ಅದೇ ರೀತಿಯಲ್ಲಿ ಇವರಿಗೆ ಆಯುಸ್ಸಿದೆಯಾ? ಅಂದರೆ ಈಗ ಏನಾಗ್ಬಿಡುತ್ತೆ, ಮದುವೆ ಆಗಿರ್ತಾರೆ, 1 ತಿಂಗಳಿಗೆ 2 ತಿಂಗಳಿಗೆ ವೈಫ್ ಅಥವಾ ಹಸ್ಬೆಂಡ್ ಸತ್ತೋಗ್ಬಿಡ್ತಾರೆ. ಈಗ ಅವ್ರಿಗೆ ಆಯುಸ್ಸಿಲ್ಲ ಅಂತಂದಾಗ ಅಂಥವ್ರನ್ನ ಮದುವೆ ಆದರೆ ಏನಾಗುತ್ತೆ, ಬೇರೆಯವರಿಗೂ ಕೂಡ ಬ್ಯಾಡ್ ನೇಮ್ ಬರುತ್ತೆ, ಸೆಕೆಂಡ್ ಮ್ಯಾರೇಜ್ ಅಂತ ಹೇಳ್ತಾರೆ. ಆ ಥರ ನಾನಾ ರೀತಿಯಲ್ಲಿ ಸಮಾಜದ ನಿಂದನೆಗೆ ಒಳಗಾಗಬೇಕಾಗುತ್ತೆ. ಅದಕ್ಕೆ ಅವರಿಗೆ ಆಯುಸ್ಸಿದೆಯಾ ಅಂತ ತಿಳ್ಕೊಬೇಕಾಗುತ್ತೆ. ಅದ ನಂತರದಲ್ಲಿ ಅವರನ್ನು ನಾವು ಮದುವೆ ಆದರೆ ಅವರಿಂದ ನಮಗೆ ಮತ್ತು ನಮ್ಮಿಂದ ಅವರಿಗೆ ಅಭಿವೃದ್ಧಿ ಇದೆಯಾ, ಜೀವನದಲ್ಲಿ ಸಕ್ಸಸ್ ಅನ್ನೋದು ಸಿಗುತ್ತಾ ಅಂತ ತಿಳ್ಕೊಬೇಕು. ಅದೇ ರೀತಿಯಲ್ಲಿ ಇಬ್ಬರ ನಡುವೆ ಹೊಂದಾಣಿಕೆ ಆಗುತ್ತಾ, ಯಾವ್ಯಾವ ವಿಚಾರಗಳಿಗೆ ಹೊಂದಾಣಿಕೆ ಆಗುತ್ತೆ, ಯಾವ್ಯಾವ ವಿಚಾರಗಳಿಗೆ ಹೊಂದಾಣಿಕೆ ಆಗಲ್ಲ. ಈ ರೀತಿ ನಾನಾ ಪ್ರಶ್ನೆಗಳಿದೆ. ಹೆಚ್ಚು ಕಮ್ಮಿ 350ರಿಂದ 400 ಪ್ರಶ್ನೆಗಳು ನಮ್ಮ ಬಳಿ ಇದೆ. ಇದಕ್ಕೆಲ್ಲ ಉತ್ತರ ತಗೊಂಡ ನಂತರವೇ ಮದುವೆ ಆಗಿ ಅಂತ ನಾನು ಎಲ್ಲರಲ್ಲೂ ಪರಿಪರಿಯಾಗಿ ಹೇಳ್ತೀನಿ ಮತ್ತು ಕೇಳ್ಕೊತೀನಿ. ಸೊ ಮದುವೆ ಅಂತ ಬಂದಾಗ ತುಂಬ ಜನ ಎಡುತ್ತಾರೆ ಮತ್ತು ಲೈಫಲ್ಲಿ ಇದು ಒಂದು ಹೊಸ ಘಟ್ಟ ಆಗುತ್ತೆ. ಹಾಗಾಗಿ ಅಲ್ಲಿ ಏನೇ ಮಿಸ್ಟೇಕ್ ನಡೆದರೂ ಅದು ದೊಡ್ಡದಾಗಿ ಸಮಾಜಕ್ಕೆ ಕಾಣುತ್ತೆ. ಹಾಗಾಗಿ ನೀವು ಹುಷಾರಾಗಿರಿ. ಮತ್ತು ಈ ವಿಚಾರವಾಗಿ ನಿಮ್ಗೆ ಏನೇ ಕ್ವಶನ್ಸ್ ಇದ್ದರೂ, ಏನೇ ಸಮಸ್ಯೆಗಳಿದ್ದರೂ ನಮ್ಮನ್ನು ಖಂಡಿತ ನೀವು ಭೇಟಿ ಮಾಡ್ಬೋದು. ಕೆಳಗಡೆ ಕಾಣಿಸ್ತಾ ಇರೋಂಥ ನಂಬರ್ಗೆ ಕರೆ ಮಾಡಿ. ಧನ್ಯವಾದಗಳು.